ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೋಕನ್ ಹಿಂದಿ ಹಾಗೂ ಇಂಗ್ಲೀಷ್ ಪಾರ್ಟ್ 4. ಲಾಸ್ಟ್ ಕ್ಲಾಸ್ಗಳಲ್ಲಿ ಪ್ರೊನೌನ್ ಹಾಗೂ ಹೆಲ್ಪಿಂಗ್ ವರ್ಬ್ಸ್ ಇನ್ ಟೆನ್ಸಸ್ ಇದೆಲ್ಲ ನೋಡಿದ್ವಿ. ಇವತ್ತು ಪ್ರಿಪೋಸಿಷನ್ಸ್ನ ನೋಡೋಣ. ಉಪಸರ್ಗಗಳು. ಉಪಸರ್ಗ ಪ್ರಿಪೋಸಿಷನ್ಸ್. ಉಪಸರ್ಗಗಳು. ಉಪಸರ್ಗ. ಹಟ್ ಗೆ ಅಲ್ಲಿ. ಪರ್ ಮೇ. ಪರ್ ಮೇ ನಾವು ಸಾಮಾನ್ಯವಾಗಿ ಅಟ್ನ ಟೈಮ್ ಹೇಳೋದಕ್ಕೆ ಬಳಸ್ತೀವಿ. ಮತ್ತು ಇನ್ನೊಂದು ಎಲ್ಲಿ ಅಂದರೆ, ಇವಾಗ ಯಾರಾದರೂ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಹೀ ಈಸ್ ವರ್ಕಿಂಗ್ ಅಟ್ ದಟ್ ಸ್ಕೂಲ್ ಅಂತ ಹೇಳ್ತೀವಲ್ಲ, ಆ ಥರನೂ ಅಟ್ನ ಯೂಸ್ ಮಾಡ್ಬೋದು. ಹೀ ಕೇಮ್ ಅಟ್ 10 o'clock. ಹೀ ಕೇಮ್ ಅಟ್ 10 o'clock. ವಹ 10 ಬಜೆ ಪರ್ ಆಯಾ. ಇಲ್ಲಿ ಪರ್ ಪ್ರಿಪೋಸಿಷನ್. ಹೀ ಕೇಮ್ ಅಟ್ 10 o'clock. ಅವನು 10 ಗಂಟೆಗೆ ಬಂದನು. ಗೆ ಕನ್ನಡದಲ್ಲಿ ಪ್ರಿಪೋಸಿಷನ್ ಗೆ, ಹಿಂದಿಯಲ್ಲಿ ಪರ್. ಅಕಸ್ಮಾತ್ ನಾವು ಅಲ್ಲಿ ಅಂತ ಹೇಳಬೇಕಾದಾಗ ಅಟ್ನ ಯಾವ ಥರ ಯೂಸ್ ಮಾಡಬೇಕಂದ್ರೆ, ಹೀ ವರ್ಕ್ಸ್ ಅಟ್ ಶಾರದಾ ಸ್ಕೂಲ್. ಹೀ ವರ್ಕ್ಸ್ ಅಟ್ ಶಾರದಾ ಸ್ಕೂಲ್. ಅವನು ಶಾರದಾ ಶಾಲೆಯಲ್ಲಿ ಕೆಲಸ ಮಾಡುತ್ತಾನೆ. ಅಲ್ಲಿ ಅಲ್ಲಿ ಇದೆಯಲ್ಲ, ಅದು प्रिपोजिशन. हिंदी वह शारदा स्कूल में काम करता है. स्कूल में प्रिपोजिशन. अबो मेले ऊपर. अबो मेले ऊपर. The sun is above the clouds. The sun is above the clouds. ತುಂಬ ಸಿಂಪಲ್ ಸೆಂಟೆನ್ಸ್. सूर्य ಮೋಡಗಳ ಮೇಲೆ ಇರುತ್ತಾನೆ. सूरज बादलों के ऊपर है. सूरज बादलों के ऊपर है. आफ्टर ನಂತರ. उपरांत के बाद ಇದೆರಡು ಒಂದೇ ಅರ್ಥ. उपरांत के बाद. I will call you after lunch. ನಾನು ಊಟದ ನಂತರ ನಿಮಗೆ ಕರೆ ಮಾಡುವೆನು. ನಾನು ನಿಮಗೆ ಊಟದ ನಂತರ ಕಾಲ್ ಮಾಡ್ತೀನಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಆ ಥರ. ಮೇ ಭೋಜನ್ ಕೆ ಬಾದ್ ಆಪ್ಕೋ ಫೋನ್ ಕरूँगा. ಮೇ ಭೋಜನ್ ಕೆ ಬಾದ್ ಆಪ್ಕೋ ಫೋನ್ ಕरूँगा. ಕೆ ಬಾದ್ ಆಫ್ಟರ್. ಅಬೌಟ್ ಬಗ್ಗೆ. ಕೆ ವಿಷಯ ಮೇ. ಕೆ ಬಾರೆ ಮೇ. ಯಾವುದಾದ್ರೂ ವಿಷಯ ಬಗ್ಗೆ ಹೇಳಬೇಕು ಅಂದರೆ ಅಬೌಟ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅದು. We are discussing about interview. We are discussing about interview. ನಾವು ಇಂಟರ್ವ್ಯೂನ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ. हम इंटरव्यू के बारे में चर्चा कर रहे हैं. हम इंटरव्यू के बारे में चर्चा कर रहे हैं. ಇಂಟರ್ವ್ಯೂನ ಹಿಂದಿಯಲ್ಲಿ ಸಾಕ್ಷಾತ್ಕಾರ ಅಂತ ಕರೀತಾರೆ. ಕನ್ನಡದಲ್ಲಿ ಸಂದರ್ಶನ. ಅಕ್ರಾಸ್ ಆರ್ ಪಾರ್. ಪರ್ ಆರ್ ಪಾರ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಆ ಕಡೆ ಈ ಕಡೆ ಅಡ್ಡಲಾಗಿ, ಆ ಕಡೆಯಿಂದ ಈ ಕಡೆ ಅಂತ ಹೇಳ್ತೀವಲ್ಲ, ಆ ಥರ. ಇಟ್ಸ್ ಡೇಂಜರಸ್ ಟು ರನ್ ಅಕ್ರಾಸ್ ದ ರೋಡ್. ರಸ್ತೆಗೆ ಅಡ್ಡಲಾಗಿ ಓಡುವುದು ಅಪಾಯಕಾರಿ. ಸಡಕ್ ಪರ್ ದೌಡ್ನಾ ಖತರ್ನಾಕ್ ಹೇ. ಸಡಕ್ ಪರ್ ದೌಡ್ನಾ ಖತರ್ನಾಕ್ है. अगेनेस्ट के विरुद्ध. खिलाफ. अगेनेस्ट ಎದುರು, ವಿರುದ್ಧ ಅಂತ ಹೇಳ್ತೀವಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಅಗೇನೆಸ್ಟ್ ಪ್ರಿಪೋಸಿಷನ್ನ ಯೂಸ್ ಮಾಡ್ತಾರೆ. ಯು ಆರ್ ಡೂಯಿಂಗ್ ಅಗೇನೆಸ್ಟ್ ಟು ಮೈ ಆರ್ಡರ್. ಅಂದರೆ ನೀವು ನನ್ನ ಆದೇಶದ ವಿರುದ್ಧ ಮಾಡುತ್ತಿದ್ದೀರಾ, ವಿರುದ್ಧ. ಆಪ್ ಮೇರೆ ಆದೇಶ್ ಕೆ ಖಿಲಾಫ್ ಕರ್ ರಹೆ ಹೇ. ಆಪ್ ಮೇರೆ ಆದೇಶ್ ಕೆ ಖಿಲಾಫ್ ಕರ್ ರಹೆ ಹೇ. ಖಿಲಾಫ್ ವಿರುದ್ಧ, ವಿರುದ್ಧ ಅಂತಲೂ ಹಿಂದಿನಲ್ಲಿ ಬಳಸ್ಬೋದು. ಅಲಾಂಗ್ ಸಾತ್ ಮೇ. ಸಾತ್ ಸಾತ್ ಜೊತೆಗೆ, ದಾರಿ ಉದ್ದಕ್ಕೂ. ವಿ ವಾಕ್ಡ್ ಅಲಾಂಗ್ ದ ಬೀಚ್. ನಾವು ಕಡಲ ತೀರದ ಉದ್ದಕ್ಕೂ ನಡೆದಿದ್ದೇವೆ. ಹಮ್ ಸಮುದ್ರ ತಟ್ ಕೆ ಸಾತ್ ಚಲೆ ಥೇ. ಹಮ್ ಸಮುದ್ರ तट के साथ चले थे. अमंग के बीच में. के
ಬೀಚ್ ಮೇ ಅವುಗಳಲ್ಲಿ, ಅವುಗಳ ನಡುವೆ, ನಿಮ್ಮ ನಡುವೆ. ಡಿಸ್ಟ್ರಿಬ್ಯೂಟ್ ದ ಮ್ಯಾಂಗೋಸ್ ಅಮಾಂಗ್ ಯುವರ್ ಸೆಲ್ಸ್, ಮಾವಿನ ಹಣ್ಣನ್ನು ನಿಮ್ಮ ನಡುವೆ ವಿತರಿಸಿ ಅಥವಾ ಹಂಚ್ಕೊಳ್ಳಿ ಅಂತ ಹೇಳ್ತೀವಲ್ಲ, ನಿಮ್ಮ ನಡುವೆ ಹಂಚ್ಕೊಳ್ರಿ ಮಾವಿನ ಹಣ್ಣನ್ನು. ಆಪಸ್ ಮೇ ಆಮೋಂ ಕೋ ವಿತರಣ್ ಕರೆ, ಆಪಸ್ ಮೇ ಆಮೋಂ ಕೋ ವಿತರಣ್ ಕರೆ. ಆಪಸ್ ಮೇ ಕೆ ಬೀಚ್ ಮೇ ಅಂದ್ರೂ ಒಂದೇ. ಅರೌಂಡ್ ಆಸ್ಪಾಸ್, ಚಾರೋ ಓರ್, ಲಗ್ಭಗ್. ಆಸ್ಪಾಸ್ ಚಾರೋ ಓರ್ ಲಗ್ಭಗ್. ಆಸ್ಪಾಸ್ ಚಾರೋ ಓರ್ ಅಂದರೆ ಸುತ್ತಮುತ್ತ, ಸುತ್ತಲೂ ಅನ್ನೋ ಅರ್ಥ ಕೊಡುತ್ತೆ. ಲಗ್ಭಗ್ ಅಂದರೆ ಹೆಚ್ಚು ಕಡಿಮೆ, ಅಂದರೆ ಇವಾಗ ಏನಾದರೂ ಇದು ಎಷ್ಟಿರಬಹುದು ಅಂದರೆ ಇದು ಒಂದು ಹೆಚ್ಚು ಕಡಿಮೆ ಎಷ್ಟಿರ್ಬೋದು ಅಂತ ಹೇಳ್ತೀವಲ್ಲ, ಅಂದರೆ ಅರೌಂಡ್. ಕಾಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲ ನಮ್ಮ ಸುತ್ತಮುತ್ತ ಇರೋದ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಅರೌಂಡ್ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಹೀ ಈಸ್ ರನ್ನಿಂಗ್ ಅರೌಂಡ್ ದ ಚೇರ್, ಅವನು ಕುರ್ಚಿಯ ಸುತ್ತ ಓಡುತ್ತಿದ್ದಾನೆ. ವಹ ಕುರ್ಸಿ ಕೆ ಚಾರೋ ಓರ್ ಭಾಗ್ ರಹಾ ಹೈ, ವಹ ಕುರ್ಸಿ ಕೆ ಚಾರೋ ಓರ್ ಭಾಗ್ ರಹಾ ಹೈ. ಕಾಸ್ಟ್ ಬಗ್ಗೆ ಹೇಳ್ಬೇಕಾದಾಗ ಇದನ್ನು ಯಾವ ಥರ ಯೂಸ್ ಮಾಡಬೇಕಂದ್ರೆ, ಇಟ್ ಕಾಸ್ಟ್ ಅರೌಂಡ್ 50 rupees. ಇಟ್ ಕಾಸ್ಟ್ ಅರೌಂಡ್ 50 rupees. ಅದು 50 ರೂಪಾಯಿ ಒಳಗಡೆ ಇರಬಹುದು, ಅದು 50 ರೂಪಾಯಿ ತನಕ ಆಗಬಹುದು ಅಂತ ಹೇಳ್ತೀವಲ್ಲ ಆ ಥರ. ಹಿಂದಿನಲ್ಲಿ ವಹ ಲಗ್ಭಗ್ 50 ರೂಪಾಯಿ ತಕ್ ಹೋಗಾ, ವಹ ಲಗ್ಭಗ್ 50 ರೂಪಾಯಿ ತಕ್ ಹೋಗಾ. ಈ ಲಗ್ಭಗ್ ಇದೇ ಥರ ಹಿಂದಿನಲ್ಲಿ ಸಮಾನಾರ್ಥಕ ಪದ ಅಂದರೆ ಇರ್ದ್ ಗಿರ್ದ್ ಆ ಥರನೂ ಯೂಸ್ ಮಾಡ್ಬೋದು. ಬಿಫೋರ್ ಪಹಲೆ, ಸಾಮ್ನೆ, ಪಹಲೆ ಮೊದಲು, ಸಾಮ್ನೆ ಮುಂದೆ. ಹಿ ಬೌವ್ಡ್ ಬಿಫೋರ್ ದ ಕಿಂಗ್, ಅವನು ರಾಜನ ಮುಂದೆ ನಮಸ್ಕರಿಸಿದನು, ಅವನು ರಾಜನ ಮುಂದೆ ನಮಸ್ಕರಿಸಿದನು. ವಹ ರಾಜಾ ಕೆ ಸಾಮ್ನೆ ಜುಕ್ ಗಯಾ, ವಹ ರಾಜಾ ಕೆ ಸಾಮ್ನೆ ಜುಕ್ ಗಯಾ. ಬಿಹೈಂಡ್ ಕೆ ಪೀಛೆ, ಹಿಂದೆ. ಪ್ಯಾಸೆಂಜರ್ ಸಿಟ್ ಬಿಹೈಂಡ್ ದ ಡ್ರೈವರ್, ಪ್ರಯಾಣಿಕರು ಚಾಲಕನ ಹಿಂದೆ ಕುಳಿತುಕೊಳ್ಳುತ್ತಾರೆ. ಚಾಲಕ್ಕೆ ಪೀಛೆ ಯಾತ್ರಿ ಬೈಠೆ ಹೇ ಅಥವಾ ಬೈಠೆ. ಬಿಲೋ ಕೆ ನೀಚೆ, ಕೆಳಗೆ, ನೀಚೆ ಅಂದರೆ ಕೆಳಗೆ. ದ ವಾಟರ್ ಲೆವೆಲ್ ಈಸ್ ಬಿಲೋ ಹಿಸ್ ನೀಸ್, ನೀರಿನ ಮಟ್ಟ ಅವನ ಮೊಣಕಾಲುಗಳ ಕೆಳಗೆ ಇದೆ. ಉಸ್ಕೆ घुटनों के नीचे जल स्तर है, उसके घुटनों के नीचे जल स्तर है ಅಂದರೆ ಅವನ ಕಾಲಿನ ಮೊಣಕಾಲಿನ ಕೆಳಗೆ ನೀರು ಇದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಈ ಥರ ಬಳಸಬೇಕು. ಬಿಸೈಡ್ ಕೆ ಬಗಲ್ ಮೇ, ಕೆ ಬಗಲ್ ಮೇ ಪಕ್ಕದಲ್ಲಿ. ಕೆ ಬಗಲ್ ಮೇ ಅಂತಲೂ ಹೇಳ್ಬೋದು, ಬಾಜು ಮೇ ಅಂತಲೂ ಹೇಳ್ಬಹುದು. ದ ಬ್ಯಾಂಕ್ ಈಸ್ ಬಿಸೈಡ್ ದ ಕ್ಲಾತ್ ಶಾಪ್, ಬ್ಯಾಂಕ್ ಬಟ್ಟೆ ಅಂಗಡಿಯ ಪಕ್ಕದಲ್ಲಿದೆ. ಕಪಡೆ ಕಿ ದುಕಾನ್ ಕೆ ಬಗಲ್ ಮೇ ಬ್ಯಾಂಕ್ ಹೇ, ಕಪಡೆ ಕಿ ದುಕಾನ್ ಕೆ ಬಗಲ್ ಮೇ ಬ್ಯಾಂಕ್ ಹೇ ಅಂದರೆ ಬಟ್ಟೆ ಅಂಗಡಿಯ ಪಕ್ಕಕ್ಕೆ, ಬಗಲಿಗೆ ಅಂತ ಹೇಳ್ತೀವಲ್ಲ ಆ ಥರ. ಬಿಸೈಡ್ಸ್ के अतिरिक्त, इसके साथ, इसके अलावा. के अतिरिक्त इसके साथ ಇದರ ಜೊತೆಗೆ. इसके अलावा ಇದಲ್ಲದೆ. we ate idli besides dosa, we ate idli besides dosa. ನಾವು ದೋಸೆ ಅಲ್ಲದೆ ಇಡ್ಲಿಯನ್ನು ಸೇವಿಸಿದ್ದೇವೆ, ನಾವು ದೋಸೆ ಅಲ್ಲದೆ ಇಡ್ಲಿನೂ ತಿಂದ್ವಿ ಅಂತ ಹೇಳ್ತೀವಲ್ಲ ಆ ಥರ. हमने डोसा के साथ इडली खाई, हमने डोसा के साथ इडली खाई. बिटवीन के बीच मध्य, ನಡುವೆ, ಮಧ್ಯ, ಇಬ್ಬರ ನಡುವೆ ಅಂತ ಹೇಳ್ತೀವಲ್ಲ ಆ ಥರ. ಆರತಿ ಸ್ಯಾಟ್ ಬಿಟ್ವೀನ್ ರವಿ ಆ್ಯಂಡ್ ರಜನಿ, ಆರತಿಯು ರವಿ ಮತ್ತು ರಜನಿ ನಡುವೆ ಕುಳಿತಳು. आरती रवि और रजनी के बीच में बैठ गई. बाई द्वार से,
ಇದರಿಂದ, ಪಕ್ಕಕ್ಕೆ, ಮೂಲಕ, ಮುಖಾಂತರ ಅಂತಲೂ ಯೂಸ್ ಮಾಡ್ಬೋದು. ಇಟ್ ಈಸ್ ಪ್ರೂವ್ಡ್ ಬೈ ಮೈ ಫೈನ್ ಪಾಯಿಂಟ್ಸ್. ಇದು ನನ್ನ ಉತ್ತಮ ಅಂಶಗಳಿಂದ ಸಾಬೀತಾಗಿದೆ. ಇದರಿಂದ, ಅಂಶಗಳಿಂದ. ಯಹಾ ಮೇರೆ ಟೀಕ್ बिंदुओं से सिद्ध होता है. यहाँ मेरे ठीक बिंदुओं से सिद्ध होता है. इन फ्रंट ऑफ के सामने, ಮುಂದೆ ಅಥವಾ ಮುಂಭಾಗದಲ್ಲಿ, ಎದುರಿಗೆ. ದ ಫೌಂಟೇನ್ ಈಸ್ ಇನ್ ಫ್ರಂಟ್ ಆಫ್ ದ ಬಿಲ್ಡಿಂಗ್. ದ ಫೌಂಟೇನ್ ಈಸ್ ಇನ್ ಫ್ರಂಟ್ ಆಫ್ ದ ಬಿಲ್ಡಿಂಗ್. ಕಾರಂಜಿ ಕಟ್ಟಡದ ಮುಂಭಾಗದಲ್ಲಿದೆ. ಕಾರಂಜಿ ಕಟ್ಟಡದ ಮುಂಭಾಗದಲ್ಲಿದೆ. ಇಮಾರತ್ ಕೆ ಸಾಮ್ನೆ ಫವ್ವಾರಾ ಹೇ. ಇಮಾರತ್ ಕೆ ಸಾಮ್ನೆ ಫವ್ವಾರಾ ಹೇ. ಸಾಮ್ನೆ ಕೆ ಸಾಮ್ನೆ, ಇನ್ ಫ್ರಂಟ್ ಆಫ್. ಇನ್ಸೈಡ್ ಅಂದರ್, ಒಳಗೆ. ದ ಬರ್ಡ್ ಈಸ್ ಇನ್ಸೈಡ್ ದಿ ಕೇಜ್. ಹಕ್ಕಿ ಪಂಜರದೊಳಗೆ ಇದೆ. ಪಕ್ಷಿ ಪಿಂಜರೆ ಕೆ अंदर है. पक्षी पिंजरे के अंदर है. इनसाइड, ಒಳಗಡೆ, ಒಳಗೆ. इंटू अंदर में, ಒಳಗಡೆ, ಒಳಗೆ. he went into the shop. ಅವನು ಅಂಗಡಿಯೊಳಗೆ ಹೋದನು. ಅವನು ಅಂಗಡಿಯೊಳಗೆ ಹೋದನು, ಒಳಗೆ. इंटू, वह दुकान में चला गया. वह दुकान में चला गया. ಇನ್ಸೈಡ್ಗೂ ಇಂಟಿಗೂ ಏನು ಡಿಫ್ರೆನ್ಸ್ ಅಂದರೆ, ಇನ್ಸೈಡ್ ಒಳಗಡೆ ಇರೋದನ್ನ ಹೇಳುತ್ತೆ. ಇಂಟು ಅಂದರೆ ಡೈರೆಕ್ಷನ್ಸ್, ಅಂದರೆ ಹೋಗಿದ್ದು. ಡೈರೆಕ್ಷನ್ಸ್ನ ಹೇಳುವಾಗ ಇಂಟುನ ಯೂಸ್ ಮಾಡಬೇಕು. ನಿಯರ್, ಪಾಸ್, ಹತ್ತಿರ, ಸಮೀಪ. ದ ಸ್ಕೂಲ್ ಈಸ್ ನಿಯರ್ ದ ಚರ್ಚ್. ಶಾಲೆ ಚರ್ಚೆ ಬಳಿ ಇದೆ ಅಥವಾ ಶಾಲೆ ಚರ್ಚ್ನ ಹತ್ತಿರ ಇದೆ. ಸ್ಕೂಲ್ ಚರ್ಚ್ ಕೆ ಪಾಸ್ ಹೇ. ಸ್ಕೂಲ್ ಚರ್ಚ್ ಕೆ ಪಾಸ್ ಹೇ. ಕ್ಲೋಸ್ ಟು ಕೆ ಕರೀಬ್, ಹತ್ತಿರದಲ್ಲಿ ಅಥವಾ ಹತ್ತಿರವಾಗಿ. ಶಿ ಈಸ್ ವೆರಿ ಕ್ಲೋಸ್ ಟು ಹರ್ ಬ್ರದರ್. ಅವಳು ತನ್ನ ಸಹೋದರನಿಗೆ ತುಂಬ ಹತ್ತಿರವಾಗಿದ್ದಾಳೆ. ವಹ ಅಪ್ನೆ ಬಾಯಿ ಕೆ ಬಹುತ್ ಕರೀಬ್ ಹೇ. ನಿಯರ್ಗೂ ಕ್ಲೋಸ್ ಟುಗೂ ಡಿಫ್ರೆನ್ಸ್ ಏನಂದರೆ, ನಿಯರ್ ಏನಾದರೂ ಶಾಪ್ ಹತ್ತಿರದಲ್ಲಿದೆ ಅಂತ ಹೇಳ್ಬೇಕಾದ್ರೆ ಆ ಥರಕ್ಕೆ ನಿಯರ್ನ ಯೂಸ್ ಮಾಡ್ತಾರೆ. ರಿಲೇಷನ್ಶಿಪ್ ಬಗ್ಗೆ ಹೇಳಬೇಕಾದ್ರೆ ಕ್ಲೋಸ್ ಟುನ ಯೂಸ್ ಮಾಡ್ತಾರೆ. ಡೌನ್, ನೀಚೆ, ಕೆಳಗೆ. ದೇ ಕೇಮ್ ಡೌನ್ ದ ಹಿಲ್. ಅವರು ಬೆಟ್ಟದ ಕೆಳಗೆ ಬಂದರು. वे पहाड़ी के नीचे आए. वे पहाड़ी के नीचे आए. ಅವರು ಬೆಟ್ಟದ ಕೆಳಗೆ ಬಂದರು. ಫಾರ್, ಕೆ ಲಿಯೆ, ಸಲುವಾಗಿ, ಗಾಗಿ ಅಂತ ಯೂಸ್ ಮಾಡ್ತೀವಲ್ಲ ಆ ಥರ. ದಿಸ್ ಬುಕ್ ಈಸ್ ಫಾರ್ ಯು. ಈ ಪುಸ್ತಕ ನಿಮಗಾಗಿ. ಗಾಗಿ, ನಿಮಗಾಗಿ. ಯಹ ಕಿತಾಬ್ ಆಪ್ಕೆ ಲಿಯೆ ಹೇ. ಯಹ ಕಿತಾಬ್ आपके लिए है. फॉर, दिस बुक इज़ फॉर यू. यह किताब आपके लिए है. ಈ ಪುಸ್ತಕ ನಿಮಗಾಗಿ. ಫ್ರಮ್, ಸೆ, ಇಂದ. ಸೆ, ಇಂದ. ಹಿ ಲೀಪ್ಡ್ ಫ್ರಮ್ ಹೀಸ್ ಹಾರ್ಸ್. ಅವನು ತನ್ನ ಕುದುರೆಯಿಂದ ಹಾರಿದನು. ಅವನು ತನ್ನ ಕುದುರೆಯಿಂದ ಹಾರಿದನು. ಉಸ್ನೆ ಅಪ್ನೆ ಗೋಡೆ ಸೆ ಛಲಾಂಗ್ लगा दी. उसने अपने घोड़े से छलांग लगा दी. इन, अंदर, ಒಳಗೆ. he sits in the room. ಅವನು ಕೋಣೆಯ ಒಳಗೆ ಕುಳಿತುಕೊಳ್ಳುತ್ತಾನೆ. वह कमरे के अंदर बैठता है. वह कमरे के अंदर बैठता है. he sits in the room. ಆಫ್, ಓ ಎಫ್ ಎಫ್, ಆಫ್. ದೂರ್, ಬಂದ್. ಆರಿಸು, ಪ್ರತ್ಯೇಕಿಸು. ಬಂದ್ ಮಾಡು ಅಥವಾ ಪ್ರತ್ಯೇಕಿಸೋದು ಅಂದರೆ ಬೇರ್ಪಡಿಸೋದು, ದೂರ ಮಾಡೋದು ಅಂತ ಹೇಳ್ತಾರಲ್ಲ ಆ ಥರ. ದ ಬ್ಯಾಟ್ರಿ ಟರ್ನ್ಡ್ ಆಫ್.
ದ ಬ್ಯಾಟ್ರಿ ಟರ್ನ್ಡ್ ಆಫ್. ಬ್ಯಾಟ್ರಿ ಬಂದ್ ಹೋ ಗಯಿ. ಬ್ಯಾಟ್ರಿ ಬಂದ್ ಹೋ ಗಯಿ. ಆಫ್ ಆಯಿತು ಬ್ಯಾಟ್ರಿ. ಬ್ಯಾಟ್ರಿ ಆಫ್ ಆಯಿತು, ಬ್ಯಾಟ್ರಿ ಆರೋಯ್ತು, ಆಫ್ ಆಯಿತು ಅಂತ ಹೇಳ್ತೀವಲ್ಲ ಆ ಥರ. ಆಫ್ ಅಂದರೆ ಬರೀ ಆಫ್ ಮಾಡೋದೊಂದೇ ಬರಲ್ಲ, ಇನ್ನು ಅದನ್ನು ಬೇರ್ಪಡಿಸೋದು ಅಂತಲೂ ಸೆಂಟೆನ್ಸ್ ಸಿಚುವೇಶನ್ ಪ್ರಕಾರ ಯೂಸ್ ಮಾಡ್ಕೋಬೇಕು. ಆಫ್, ಓ ಎಫ್, ಆಫ್. ಕಾ ಕಿ ಸೆ ಅಂದರೆ ನೌನ್ನ ಅನುಗುಣವಾಗಿ, ಅಂದರೆ ನಾಮಪದದ ಅನುಗುಣವಾಗಿ ಕಾ ಕಿ ಸೆ ಯೂಸ್ ಮಾಡಬೇಕು. ನಾ, ಇಟ್ ಈಸ್ ದ ಫ್ಲಾಗ್ ಆಫ್ ಇಂಡಿಯಾ. ಅದು ಭಾರತದ ಧ್ವಜ. ಅದು ಭಾರತದ ಧ್ವಜ. ಯಹ ಭಾರತ್ ಕಾ ಧ್ವಜ್ ಹೇ. ಯಹ ಭಾರತ್ ಕಾ ಧ್ವಜ್ ಹೇ. ಆನ್, ಪರ್, ದಿನದಂದು, ಮೇಲೆ. ದ ಕಪ್ ಈಸ್ ಆನ್ ದ ಟೇಬಲ್. ಕಪ್ ಮೇಜಿನ ಮೇಲಿದೆ. ಕಪ್ ಮೇಜಿನ ಮೇಲಿದೆ. ಕಪ್ ಮೇಜ್ ಪರ್ ಹೇ. ಕಪ್ ಮೇಜ್ ಪರ್ ಹೇ. ಏನಾದರೂ ಒಂದು ವಸ್ತು ಟೇಬಲ್ ಮೇಲಿದೆ ಅಂತ ಹೇಳೋದಕ್ಕೆ ಕೂಡ ಆನ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾವು ನಿಮ್ಮನ್ನ ಆ ದಿನದಂದು ಭೇಟಿ ಮಾಡ್ತೀವಿ, ಇಲ್ಲಿ ಆ ದಿನದಂದು ಭೇಟಿ ಮಾಡಿದ್ವಿ ಅಂತ ಹೇಳೋದಕ್ಕೆ ಕೂಡ ಆನ್ನ ಬಳಸ್ತೀವಿ. ಐ ಸಿ ಹಿಮ್ ಆನ್ ಮಂಡೇ. ನಾನು ಸೋಮವಾರ ಅವನನ್ನು ನೋಡುತ್ತೇನೆ. ನಾನು ಸೋಮವಾರ ಅವನನ್ನು ನೋಡುತ್ತೇನೆ. ಸೋಮವಾರ ದಿನದಂದು, ಸೋಮವಾರ ಆ ದಿನ ನೋಡ್ತೀನಿ ಅಂತ ಹೇಳ್ತೀವಲ್ಲ, ಅದು ಕೂಡ ಅನ್ನ ಯೂಸ್ ಮಾಡ್ತಾರೆ. ಮೇ ಉಸೆ ಸೋಮವಾರ ಕೋ ದೇಖ್ತಾ ಹೂँ. ಮೇ ಉಸೆ ಸೋಮವಾರ ಕೋ ದೇಖ್ತಾ ಹೂँ. ಅಪೋಸಿಟ್, ಕೆ ಸಾಮ್ನೆ ಅಥವಾ ಕೆ ವಿರುದ್ಧ, ಎದುರುಗಡೆ, ವಿರುದ್ಧ. ದ ಶಾಪ್ ಈಸ್ ಅಪೋಸಿಟ್ ಟು ಅವರ್ ಹೌಸ್. ಅಂಗಡಿ ನಮ್ಮ ಮನೆಯ ಎದುರು ಇದೆ. ಅಂಗಡಿ ನಮ್ಮ ಮನೆಯ ಎದುರುಗಡೆ ಇದೆ. ದುಕಾನ್ ಹಮಾರೆ ಘರ್ ಕೆ ಸಾಮ್ನೆ ಹೇ. ದುಕಾನ್ ಹಮಾರೆ ಘರ್ ಕೆ ಸಾಮ್ನೆ ಹೇ. ಔಟ್ ಆಫ್, ಕೆ ಬಾಹರ್. ಕೆ ಬಾಹರ್, ಹೊರಗೆ ಬರು, ಇಲ್ಲದೆ. ಔಟ್ ಆಫ್ ಅಂದರೆ ಅದರಿಂದ ಹೊರಗೆ ಬರೋದು, ಅದು ಇಲ್ಲದೆ ಇರೋದನ್ನ ಹೇಳೋದಕ್ಕೆ ಔಟ್ ಆಫ್ನ ಬಳಸ್ತಾರೆ. ಶಿ ಈಸ್ ಔಟ್ ಆಫ್ ಡೇಂಜರ್. ಶಿ ಈಸ್ ಔಟ್ ಆಫ್ ಡೇಂಜರ್. ಅವಳು ಅಪಾಯದಿಂದ ಹೊರಗುಳಿದಿದ್ದಾಳೆ. ಅವಳು ಅಪಾಯದಿಂದ ಹೊರಗುಳಿದಿದ್ದಾಳೆ. ಶಿ ಈಸ್ ಔಟ್ ಆಫ್ ಡೇಂಜರ್. ವಹ ಖತರೆ ಸೆ ಬಾಹರ್ ಹೇ. ವಹ ಖತರೆ ಸೆ ಬಾಹರ್ ಹೇ. ಔಟ್ ಆಫ್ಗೂ ಔಟ್ಸೈಡ್ಗೂ ಏನು ಡಿಫ್ರೆನ್ಸ್ ಅಂದರೆ, ಔಟ್ ಆಫ್ ಅಂದರೂ ಹೊರಗೇನೆ, ಔಟ್ಸೈಡ್ ಅಂದ್ರೂ ಹೊರಗೇನೆ. ಬಟ್ ಔಟ್ಸೈಡು ಲೊಕೇಶನ್ ಇಂಡಿಕೇಟ್ ಮಾಡುತ್ತೆ, ಅಂದರೆ ಸ್ಥಳ, ಪ್ಲೇಸ್ನ ಇಂಡಿಕೇಟ್ ಮಾಡುತ್ತೆ. ಔಟ್ ಆಫ್ ಪ್ರಿಪೋಸಿಷನ್ನ ಈ ಗುಂಪಿಗೆ ಸೇರಿದ್ದಲ್ಲ, ಇದು ಇದಕ್ಕೆ ಸಂಬಂಧಪಟ್ಟಿಲ್ಲ, ಇದಲ್ಲ ಇದು ಅಂತ ಹೇಳ್ತೀವಲ್ಲ, ಆ ಸೆಂಟೆನ್ಸ್ನ ಬಳಸಬೇಕಾದ್ರೆ ಔಟ್ ಆಫ್ನ ಯೂಸ್ ಮಾಡ್ತೀವಿ. ಔಟ್ಸೈಡ್ನ ಹೊರಗಡೆ ಇದ್ದಾರೆ ಅಂದರೆ ಪರ್ಟಿಕ್ಯುಲರ್ ಲೊಕೇಶನ್ನ ಹೇಳೋದಕ್ಕೆ ಔಟ್ಸೈಡ್ನ ಯೂಸ್ ಮಾಡ್ತೀವಿ. ಔಟ್ಸೈಡ್, ಬಾಹರ್. ಔಟ್ಸೈಡ್, ಬಾಹರ್, ಹೊರಗೆ. ದ ಗಾರ್ಡನ್ ಈಸ್ ಔಟ್ಸೈಡ್ ದ ಹೌಸ್. ದ ಗಾರ್ಡನ್ ಈಸ್ ಔಟ್ಸೈಡ್ ದ ಹೌಸ್. ಉಪವನವು ಮನೆಯ ಹೊರಗೆ ಇದೆ. ಉಪವನವು ಮನೆಯ ಹೊರಗೆ ಇದೆ. ಬಗೀಚಾ ಘರ್ ಕೆ ಬಾಹರ್ ಹೇ. ಬಗೀಚಾ ಘರ್ ಕೆ ಬಾಹರ್ ಹೇ. ಅಂದರೆ ಇಲ್ಲಿ ಲೊಕೇಶನ್ ಬಂತು ನೋಡಿ, ಮನೆಯ ಹೊರಗಡೆ ಗಾರ್ಡನ್ ಇದೆ ಅಂತ ಹೇಳೋದಕ್ಕೆ ಈ ಥರ ಬಳಸ್ತೀವಿ ಔಟ್ಸೈಡ್ ಪ್ರಿಪೋಸಿಷನ್ನ. ಅಪಾನ್, ಅಪಾನ್ ಕೆ ಊಪರ್, ಮೇಲೆ. ಶಿ ವಾಸ್ ಸೀಟೆಡ್ ಅಪಾನ್ ಎ ಥ್ರೋನ್. ಶಿ ವಾಸ್ ಸೀಟೆಡ್ ಅಪಾನ್ ಎ ಥ್ರೋನ್. ಅವಳು ಸಿಂಹಾಸನದ ಮೇಲೆ ಕುಳಿತಿದ್ದಳು. ಅವಳು ಸಿಂಹಾಸನದ ಮೇಲೆ ಕುಳಿತಿದ್ದಳು. ವಹ ಸಿಂಹಾಸನ್ ಪರ್ ಬೈಠಿ ಥಿ. ವಹ ಸಿಂಹಾಸನ್ ಪರ್ ಬೈಠಿ ಥಿ. ಪರ್, ಉಪ್ಪರ್, ಸಿಂಹಾಸನ, ಸಿಂಹಾಸನದ ಮೇಲೆ
ಕುಳಿತಿದ್ದಳು. ಶಿ ವಾಸ್ ಸೀಟೆಡ್ ಅಪಾನ್ ಎ ಥ್ರೋನ್. ಓವರ್ ಊಪರ್ ಜಾದಾ ಮೇಲೆ, ಹೆಚ್ಚಿಗೆ, ತುಂಬ. ಜಾಸ್ತಿ, ಓವರ್ ಅಂದರೆ ಮೇಲೇನೂ ಬರುತ್ತೆ ಮತ್ತು ಜಾಸ್ತಿ ತುಂಬ ಅಂತಲೂ ಬರುತ್ತೆ. ಸಿಚುವೇಶನ್ ಪ್ರಕಾರ ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಹೀ ಈಸ್ ಫೇಮಸ್ ಆಲ್ ಓವರ್ ದ ವರ್ಲ್ಡ್. ಅವನು ಪ್ರಪಂಚದಾದ್ಯಂತ ಪ್ರಸಿದ್ಧನಾಗಿದ್ದಾನೆ. ಅವನು ಪ್ರಪಂಚದಾದ್ಯಂತ ಪ್ರಸಿದ್ಧನಾಗಿದ್ದಾನೆ. ಅಂದರೆ ಇವಾಗ ಓವರ್ ಅಂದರೆ ಮೇಲೆ ಅಂತಲೇ ಅಲ್ಲ, ಜಾಸ್ತಿ, ಮೇಲೆಕಿನ ಜಾಸ್ತಿ ಅಂದರೆ ತುಂಬ, ಬಹಳ, ಹೆಚ್ಚಿಗೆ ಅನ್ನೋ ಅರ್ಥನ ಓವರ್ ಪ್ರಿಪೋಸಿಷನ್ ಕೊಡುತ್ತೆ. ವಹ ದುನಿಯಾ ಭರ್ ಮೇ ಪ್ರಸಿದ್ಧ ಹೇ. ವಹ ದುನಿಯಾ ಭರ್ ಮೇ ಪ್ರಸಿದ್ಧ ಹೇ. ಹಿಂದಿನಲ್ಲಿ ಬರ್ ಅಂದರೆ ಜಾಸ್ತಿ, ತುಂಬಿರುವ ಅಂತ ಅರ್ಥ. ಅಂದರೆ ಜ್ಯಾದಾ, ತುಂಬಿರುವ. ವಹ ದುನಿಯಾ ಭರ್ ಮೇ ಪ್ರಸಿದ್ಧ ಹೇ. ಅವನು ಪ್ರಪಂಚದಾದ್ಯಂತ ಪ್ರಸಿದ್ಧನಾಗಿದ್ದಾನೆ. ಥ್ರೂ ಕೆ ಮಾಧ್ಯಮ ಸೆ. ಕೆ ಮಾಧ್ಯಮ ಸೆ ಮೂಲಕ, ಮುಖಾಂತರ ಅಂತಲೂ ಈ ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೋದು. ಅದನ್ನ ಬಿಟ್ಟು ಮತ್ತೆ ಬೇರೆ ಥರ ಯಾವ ಥರ ಅಂತಂದರೆ, ಐ ನೋ ವಾಟ್ ಟಾಮ್ ಈಸ್ ಗೋಯಿಂಗ್ ಥ್ರೂ. ಐ ನೋ ವಾಟ್ ಟಾಮ್ ಈಸ್ ಗೋಯಿಂಗ್ ಥ್ರೂ. ಟಾಮ್ ಏನು ಮಾಡುತ್ತಿದ್ದಾನೆಂದು ನನಗೆ ತಿಳಿದಿದೆ. ಟಾಮ್ ಏನು ಮಾಡುತ್ತಿದ್ದಾನೆಂದು ನನಗೆ ತಿಳಿದಿದೆ. ಮುಜೆ ಪತಾ ಹೈ ಕಿ ಟಾಮ್ ಕ್ಯಾ ಕರ್ ರಹಾ ಹೈ. ಮುಜೆ ಪತಾ ಹೈ ಕಿ ಟಾಮ್ ಕ್ಯಾ ಕರ್ ರಹಾ ಹೈ. ಟು ಹಿಂದಿನಲ್ಲಿ ಕೋ, ಕೆ, ಕನ್ನಡದಲ್ಲಿ ಗೆ, ಇಗೆ, ರಿಗೆ ಅಂದರೆ ಆ ಪರ್ಸನ್, ವಸ್ತು ಅಥವಾ ಆ ನೌನ್ನಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ನಾವು ಗೆ, ರಿಗೆ ಆ ಥರ ಹಾಕಬೇಕು. ವಿ ಗೋ ಟು ಮೈಸೂರು. ನಾವು ಮೈಸೂರಿಗೆ ಹೋಗುತ್ತೇವೆ. ನಾವು ಮೈಸೂರಿಗೆ ಹೋಗುತ್ತೇವೆ. ಹಮ್ ಮೈಸೂರ್ ಕೋ ಜಾತೆ ಹೇ. ಹಮ್ ಮೈಸೂರ್ ಕೋ ಜಾತೆ ಹೇ. ಟುವರ್ಡ್ಸ್ ಕಿ ಓರ್. ಕಿ ಓರ್ ಕಡೆಗೆ, ಕಡೆಗೆ, ಅವರ ಕಡೆಗೆ ಅಂತ ಹೇಳ್ತೀವಲ್ಲ ಆ ಥರ. ಟುವರ್ಡ್ಸ್ ಕಡೆಗೆ. ದ ಚೈಲ್ಡ್ ರ್ಯಾನ್ ಟುವರ್ಡ್ಸ್ ಹಿಸ್ ಫಾದರ್. ದ ಚೈಲ್ಡ್ ರ್ಯಾನ್ ಟುವರ್ಡ್ಸ್ ಹಿಸ್ ಫಾದರ್. ಮಗು ತನ್ನ ತಂದೆಯ ಕಡೆಗೆ ಓಡಿ ಹೋಯಿತು. ಮಗು ತನ್ನ ತಂದೆಯ ಕಡೆಗೆ ಓಡಿ ಹೋಯಿತು. ಬಚ್ಚಾ ಅಪ್ನೆ ಪಿತಾ ಕಿ ಓರ್ ದೌಡಾ. ಬಚ್ಚಾ ಅಪ್ನೆ ಪಿತಾ ಕಿ ಓರ್ ದೌಡಾ. ಪಿತಾ ಕಿ ಓರ್, ಪಿತಾ ಕಿ ಓರ್ ದೌಡಾ. ಅಂಡರ್ ನೀಚೆ, ಕೆಳಗೆ. ಅಂಡರ್ ನೀಚೆ, ಕೆಳಗೆ. ಹಿಸ್ ಶೂಸ್ ವರ್ ಅಂಡರ್ ಹಿಸ್ ಬೆಡ್. ಹಿಸ್ ಶೂಸ್ ವರ್ ಅಂಡರ್ ಹಿಸ್ ಬೆಡ್. ಅವನ ಬೂಟುಗಳು ಅವನ ಹಾಸಿಗೆಯ ಕೆಳಗೆ ಇದ್ದವು. ಅವನ ಬೂಟುಗಳು ಅವನ ಹಾಸಿಗೆಯ ಕೆಳಗೆ ಇದ್ದವು. ಉಸ್ಕೆ ಜೂತೆ ಉಸ್ಕೆ ಬಿಸ್ತರ್ ಕೆ ನೀಚೆ ಥೇ. ಉಸ್ಕೆ ಜೂತೆ ಉಸ್ಕೆ ಬಿಸ್ತರ್ ಕೆ ನೀಚೆ ಥೇ. ಜೂತೆ ಬೂಟುಗಳು, ಬಿಸ್ತರ್ ಅಂದರೆ ಹಾಸಿಗೆ. ಅಪ್ ऊपर के अंतर्गत. ऊपर के अंतर्गत. She went up the stairs. She went up the stairs. ಅವಳು ಮೆಟ್ಟಿಲುಗಳ ಮೇಲೆ ಹೋದಳು. ಅವಳು ಮೆಟ್ಟಿಲುಗಳ ಮೇಲೆ ಹೋದಳು. ವಹ सीढ़ियों के ऊपर गई. ವಹ सीढ़ियों के ऊपर गई. सीढ़ियों ಅಂದರೆ ಮೆಟ್ಟಿಲುಗಳು. ಪ್ರಿಪೋಸಿಷನ್ನ ಉದಾಹರಣೆಗೆ ಮಾತ್ರ ಸೆಂಟೆನ್ಸ್ನ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಬರ್ತಾ ಬರ್ತಾ ಅಂದರೆ ಮುಂದಿನ ಕ್ಲಾಸ್ಗಳಲ್ಲಿ ಹಿಂದಿ ಪದದ ಅರ್ಥಗಳನ್ನ ಕಲಿತಾ ಹೋಗೋಣ. ವಿತ್, ಸಾತ್ಮೆ. ವಿತ್, ಸಾತ್ಮೆ ಜೊತೆಗೆ. ಇದು ನಾವು ಡೈಲಿ ಬಳಸ್ತಾನೆ ಇರ್ತೀವಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ವಿತ್, ಸಾತ್ಮೆ. ಐ ವಿಲ್ ಕಮ್ ವಿತ್ ಮೈ ಬ್ರದರ್. ಐ ವಿಲ್ ಕಮ್ ವಿತ್ ಮೈ ಬ್ರದರ್. ನಾನು ನನ್ನ ಸಹೋದರನೊಂದಿಗೆ ಬರುತ್ತೇನೆ. ನಾನು ನನ್ನ
ಸಹೋದರನೊಂದಿಗೆ ಬರುತ್ತೇನೆ. मैं अपने भाई के साथ आऊँगा. मैं अपने भाई के साथ आऊँगा. ಹುಡುಗ ಆಗಿದ್ದರೆ ಆऊँगा, ಹುಡುಗಿ ಆಗಿದ್ದರೆ ಆऊँगी, ಆऊँगी ಅಂತ ಬಳಸಬೇಕು. ವಿತೌಟ್ ಕೆ ಬಗೇರ್, ಕೆ ಬಿನಾ, ಕೆ ಬಗೇರ್ ಅಥವಾ ಕೆ ಬಿನಾ. ಐ ಹ್ಯಾವ್ ಕಮ್ ವಿತೌಟ್ ಮೈ ವ್ಯಾಲೆಟ್. ಕೆ ಬಗೇರ್, ಕೆ ಬಿನಾ ಅಂದರೆ ಇಲ್ಲದೆ, ತಂದಿಲ್ಲದೆ ಅಥವಾ ಇಲ್ಲದೆ. ವಿತೌಟ್ ಅಂದರೆ ಇಲ್ಲದೆ, ವಿತ್ ಅಂದರೆ ಇರುವುದು ಜೊತೆಗೆ ಅಂತ, ವಿತೌಟ್ ಅಂದರೆ ಇಲ್ಲದೆ. ಐ ಹ್ಯಾವ್ ಕಮ್ ವಿತೌಟ್ ಮೈ ವ್ಯಾಲೆಟ್. ಐ ಹ್ಯಾವ್ ಕಮ್ ವಿತೌಟ್ ಮೈ ವ್ಯಾಲೆಟ್. ನಾನು ನನ್ನ ವ್ಯಾಲೆಟ್ ಇಲ್ಲದೆ ಬಂದಿದ್ದೇನೆ ಅಂದರೆ ಪರ್ಸ್ ಇಲ್ಲದೆ ಬಂದಿದ್ದೇನೆ. ಮೇ ಅಪ್ನೆ ವಾಲೆಟ್ ಕೆ ಬಿನಾ ಆಯಾ ಹೂँ. ಮೇ ಅಪ್ನೆ ವಾಲೆಟ್ ಕೆ ಬಿನಾ ಆಯಾ ಹೂँ. ಕೆ ಬಿನಾ. ಇಲ್ಲಿವರೆಗೂ ಇದಿಷ್ಟು ಪ್ರಿಪೋಸಿಷನ್ಸ್. ಇನ್ನೂ ಇದಿಷ್ಟೇ ಅಲ್ಲ ಪ್ರಿಪೋಸಿಷನ್ಸ್, ಇನ್ನೂ ತುಂಬ ಇದ್ದಾವೆ. ಬಟ್ ನಾವು ಡೈಲಿ ಯೂಸ್ ನಮಗೇನು ಉಪಯೋಗ ಆಗುತ್ತೆ ಅದರಲ್ಲಿ ಕೆಲವನ್ನ ಮಾತ್ರ ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಕ್ಲಾಸ್ಗಳಲ್ಲಿ ಪದಗಳ ಅರ್ಥ ಅಂದರೆ ಈಗ ಫಾರ್ ಎಕ್ಸಾಂಪಲ್ಗೆ ಮಾತ್ರ ಸೆಂಟೆನ್ಸ್ನ ಈ ಥರ ನಾನು ಬರೆದಿದ್ದೀನಿ. ಮುಂದಿನ ಕ್ಲಾಸ್ಗಳಲ್ಲಿ ಬರ್ತಾ ಬರ್ತಾ ಹಿಂದಿ ಪದಗಳ ಅರ್ಥಗಳನ್ನ ಸಹ ಕಲಿತಾ ಹೋಗೋಣ. ಪ್ಲೀಸ್ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬ ಧನ್ಯವಾದಗಳು. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಪಾರ್ಟ್ 5 ವಿಲ್ ಬಿ ಸೂನ್. ಥ್ಯಾಂಕ್ ಯು.